ಬಿಸಿಲಿನಲ್ಲಿ ಬಸ್ಸಿಗಾಗಿ ಕಾಯುತ್ತಿದ್ದಂತಹ ವಿದ್ಯಾರ್ಥಿಗಳನ್ನು ಮಾಗಡಿ ಶಾಸಕ ಎಚ್ ಬಾಲಕೃಷ್ಣರವರು ಕಾರಿನಲ್ಲಿ ಹೋಗುವಂತ ಸಂದರ್ಭದಲ್ಲಿ ನಿಂತು ಮಾತನಾಡಿಸಿದ್ದಾರೆ. ಅವರ ಕಷ್ಟಗಳನ್ನು ಕೇಳಿದ್ದಾರೆ. ವಿದ್ಯಾರ್ಥಿಗಳು ನಾವು ಬಿಸಿಲಿನಲ್ಲಿ ಕಾದು ನಿಂತಿದ್ದರೂ ಸಹ ಬಸ್ಸುಗಳು ನಿಲ್ಲಿಸದೆ ಹೋಗುತ್ತವೆ ಎಂಬ ದೂರನ್ನು ಸಹ ಅವರಿಗೆ ನೀಡಿದ್ದಾರೆ. ಆತ್ಮೀಯ ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಗೌರ ಶ್ರೀನಿವಾಸ್. ನೀವು ನೋಡ್ತಾ ಇದ್ದೀರಿ ಕರುನಾಡು ಟೈಮ್ಸ್. ಈ ಕೂಡಲೇ ನಮ್ಮ ಕರುನಾಡು ಟೈಮ್ಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ ಅಂತ ಹೇಳ್ತಾ, ಒಬ್ಬ ಜನಪ್ರತಿನಿಧಿ ಅಂದ್ರೆ ಹೇಗಿರಬೇಕು ಅನ್ನೋದನ್ನ ರಾಮನಗರ ಜಿಲ್ಲೆಯ ಮಾಗಡಿ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರಾಗಿರುವಂತಹ ಎಚ್ ಸಿ ಬಾಲಕೃಷ್ಣರವರು ತೋರಿಸ್ಕೊಟ್ಟಿದ್ದಾರೆ. ಎಚ್ ಸಿ ಬಾಲಕೃಷ್ಣರವರು ಆನ್ ದ ವೇ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ಅವ್ರ ಕಾರ್ನಲ್ಲಿ ಇಬ್ಬರು ಹೆಣ್ಮಕ್ಳು ಯಾವುದೋ ಒಂದು ಗೇಟ್ನಲ್ಲಿ ಕಾಯ್ತಾ ನಿಂತಿರುವಂಥ ಸಂದರ್ಭದಲ್ಲಿ ಕಾರನ್ನು ನಿಲ್ಲಿಸಿ ಆ ಮಕ್ಕಳನ್ನು ಅಂದರೆ ವಿದ್ಯಾರ್ಥಿಗಳನ್ನು ಕರೆದು ಮಾತಾಡಿಸಿದ್ದಾರೆ. ಜನಪ್ರತಿನಿಧಿ ಆಗೋದೇ ಜನರಿಂದ, ಹಾಗಾಗಿ ಜನರಿಗೋಸ್ಕರ ಇರಬೇಕಾದಂಥದ್ದು ಒಬ್ಬ ಜನಪ್ರತಿನಿಧಿಯ ಕರ್ತವ್ಯ. ಆ ಕರ್ತವ್ಯವನ್ನು ಅವರು ನಿಜವಾಗ್ಲೂ ಮಾಡಿದ್ದಾರೆ. ಇಬ್ಬರು ಹೆಣ್ಮಕ್ಳು ನಿಂತಿದ್ದಂಥ ಅಂದರೆ ವಿದ್ಯಾರ್ಥಿನಿಗಳು ನಿಂತಿದ್ದಂಥ ಇಬ್ಬರನ್ನೂ ಕರೆದು ಯಾಕೆ ನೀವು ಇಲ್ಲಿ ನಿಂತಿದ್ದೀರಿ ಅಂತ ಕೇಳಿದ್ದಾರೆ. ನಾವು ಬಸ್ಸಿಗಾಗಿ ಕಾಯ್ತಾ ಇದ್ದೀವಿ, ನಮ್ಮದು ಸೆಕೆಂಡ್ PUC ಮುಗಿದಿದೆ, ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾರೆ. ಹೌದು, ಎಷ್ಟೊತ್ತು ಕಾಯ್ತೀರಿ? ಹೌದು, ನಾವು ಬರ್ತಾರೆ ಸರ್, ಬಸ್ಗಳು ಬರ್ತಾನೆ ಇರ್ತವೆ, ಹೋಗ್ತಾನೆ ಇರ್ತವೆ, ಯಾರೂ ನಿಲ್ಲಿಸಲ್ಲ, ನಾವು ಬಿಸಿಲಲ್ಲಿ ನಿಂತಿದ್ರು ಹಾಗೆ ಹೋಗ್ತಾರೆ ಅಂತ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಒಂದು ಶೆಟ್ಲು ಓಡಾಡಿದ್ರೆ ಜನಕ್ಕೆ ಅನುಕೂಲ ಆಯ್ತದೆ. ಮತ್ತೆ ಹೆಂಗೆ ಹೋಗ್ತೀರಾ ನೀವು? ಎಲ್ಲಿ? ಡಿಗ್ರಿ ಕಾಲೇಜ್ಗಾ? ಆಯ್ತಾ? ಮಾಗಡಿ ಆಯ್ತು. ಎಲ್ಲ ರೋಡ್ ಆದ್ಮೇಲೆ ಎಲ್ಲ ಶೆಲ್ಟರ್ ಬಸ್ ಶೆಲ್ಟರ್ ಎಲ್ಲ ಮಾಡಿಸಿ ನೀಟಾಗಿ ರೆಡಿ ಮಾಡ್ತೀನಿ, ಸುಮ್ಮನಿರೋ, ತಲೆಗೆಡಿಸ್ಬಿಡ. ರೋಡ್ ಮಾಡ್ತಾ ಇದೀವಿ ಅದಕ್ಕೆ. ಅದೇ ಸಂದರ್ಭದಲ್ಲಿ ನೋಡಮ್ಮ, ನಾನು ರಸ್ತೆಗಳನ್ನ ರೆಡಿ ಮಾಡಿಸ್ತಾ ಇದ್ದೀನಿ, ಶೆಲ್ಟರ್ಗಳನ್ನ ಹಾಕಿಸ್ತೀನಿ, ನಿಮಗೆಲ್ಲ ಒಳ್ಳೆ ರೀತಿ ಆಗುತ್ತೆ, ಒಳ್ಳೆ ಕೆಲಸಗಳನ್ನ ಮಾಡಿಕೊಡ್ತೀನಿ, ನೀವು ಬೇಸರ ಮಾಡ್ಕೊಳ್ಳೋದು ಬೇಡ ಅಂತ ಸಾಂತ್ವನೂ ಸಹ ಅದೇ ಸಂದರ್ಭದಲ್ಲಿ ಹೇಳಿದ್ದಾರೆ. ತಕ್ಷಣ ತಮ್ಮ ಆಪ್ತ ಸಹಾಯಕನಿಗೆ DC ಅವ್ರಿಗೆ ಕರೆ ಮಾಡು ಅಂತ ಹೇಳಿದಂಥ ಸಂದರ್ಭದಲ್ಲಿ ಆತ DTOಗೆ ಕರೆ ಮಾಡಿ ಕೇಳ್ತಾರೆ. ಕರೆ ಮಾಡಿದ ತಕ್ಷಣವೇ DTO ಅವರು ಸಮಸ್ಯೆಗಳನ್ನ ಹೇಳ್ಕೊತಾರೆ ಕರೆನಲ್ಲಿ. ಆಗ ಇವರು ಒಂದು ಸೂಚನೆಯನ್ನು ಕೊಡ್ತಾರೆ. ಬೆಂಗಳೂರು ಟು ಮಾಗಡಿ ಹೋಗುವಂಥ ಎಲ್ಲ ಬಸ್ಗಳಿಗೆ ಪ್ರತಿ ಗಂಟೆಗೊಂದು ಸ್ಥಳೀಯವಾಗಿ ನಿಲ್ಲಿಸುವಂಥ, ಪ್ರತಿ ಬಸ್ ಸ್ಟಾಪ್ನಲ್ಲಿ ನಿಲ್ಲಿಸುವಂತಹ ಲೋಕಲ್ ಬಸ್ಗಳನ್ನ ಈ ಕೂಡಲೇ ಹಾಕಿ, ನಾನು ಜಿಲ್ಲಾಧಿಕಾರಿಗಳ ಹತ್ರ ಮಾತನಾಡ್ತೇನೆ, ನಿಮ್ಮ ಹೈಯರ್ ಆಫೀಸರ್ ಹತ್ರ ಮಾತಾಡ್ತೇನೆ, ತಾವು ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇರೋದ್ರಿಂದ ಈ ಕೂಡಲೇ ಬಸ್ಸನ್ನು ಲೋಕಲ್ ಬಸ್ಗಳನ್ನ ಹಾಕುವಂತೆ ಅವರು ಮನವಿ ಮಾಡಿದ್ದಾರೆ. ಹಲೋ ನಮಸ್ಕಾರ. ಈಗ ಇನ್ನು ಮಾಗಡಿ ಬೆಂಗಳೂರಿಗೆ ನೀವು ಶಟ್ಲ್ಗಳು ಹಾಕ್ತೇವ್ರೆ, ಜನ ಓಡಾಡೋದು ಐರಾವತ ಎಕ್ಸ್ಪ್ರೆಸ್ಸು. ನೀವು ಒಂದು ಗಂಟೆಗೆ ಒಂದು ಶಟ್ಲ್ ಗಾಡಿ ಬಿಡಕ್ಕೆ ಹೇಳಿ, ಮಾಗಡಿ ಟು ಬೆಂಗಳೂರು ಕೊಡಕ್ಕೆ ಹೇಳಿ. ಪಾಪ ಹೆಣ್ಮಕ್ಳುಗಳು ಇಲ್ಲಿ ನಿಂತವ್ರೆ ಬಿಸಿಲಲ್ಲಿ, ಒಂದು ಗಾಡಿನೂ ನಿಲ್ಲಿಸದೆ ಹೋಯ್ತವ್ರೆ. ಅವ್ರು ಏನು ಹೆಂಗೆ ಹೋಗೋದು? ಅವರು ಕ್ಲಾಸ್ಗಳಿಗೆ ಹೋಗ್ಬೇಕು, ಮತ್ತೊಂದು ಹೋಗ್ಬೇಕು, ಸಮಸ್ಯೆ ಆಯ್ತದೆ. ಎಲ್ಲರಿಗೂ ಹೇಳಿ, ಯಾರು ಜನ ಇದ್ರೆ ನಿಲ್ಸಿ ಹಚ್ಕೊಳಕ್ ಹೇಳಿ. ಜನ ಕೈ ಅಡ್ಡ ಹಾಕಿದ್ರೆ ನಿಲ್ಸಿ ಹಚ್ಕೊಳ್ಳಿ, ಜನ ಇಲ್ಲ ಅಂದ್ರೆ ಹೋಗ್ಲಿ ಅವರು. ಹೇಳಿ, ಒಂದು ಸ್ವಲ್ಪ ಇನ್ಸ್ಟ್ರಕ್ಷನ್ ಕೊಡಿ. ಆಯ್ತು ಸರಿ ಮಾಡೋಣ. ಓಕೆ. ಈ ವಿಚಾರವಾಗಿ ಎಚ್ ಸಿ ಬಾಲಕೃಷ್ಣರವ್ರನ್ನ ಖಂಡಿತವಾಗ್ಲೂ ಅಭಿನಂದಿಸಬೇಕು. ಯಾವಾಗ ಒಬ್ಬ ಜನಪ್ರತಿನಿಧಿಯಾದಂಥವರು ಜನರ ಕಷ್ಟಗಳನ್ನ ನಿಂತು ಆಲಿಸಿ ಅವರ ಸಮಸ್ಯೆನ ಪರಿಹರಿಸ್ತಾರೋ ಅವನು ನಿಜವಾದ ಜನಪ್ರತಿನಿಧಿ. ಆ ಸಾಲಿಗೆ ಈ ವಿಚಾರದಲ್ಲಿ ಖಂಡಿತವಾಗ್ಲೂ ಬಾಲಕೃಷ್ಣ ಅವರು ನಿಲ್ತಾರೆ. ಇದೇ ರೀತಿ ಎಲ್ಲ ಜನಪ್ರತಿನಿಧಿಗಳು ಜೊತೆಗೆ ಅಧಿಕಾರಿಗಳು ಸಹ ಈ ರೀತಿ ಕೆಲಸಗಳನ್ನ ಮಾಡಬೇಕು. ಮತ್ತೊಮ್ಮೆ ಮತ್ತೊಂದು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ನಾನು ಬರ್ತೇನೆ. ನಮಸ್ಕಾರಗಳು.